ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಗೊತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ. ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆಯಿಂದ ಅಭಿಮಾನಿಗಳು ಬಂದು ಹೋಗ್ತಾನೆ ಇದ್ದಾರೆ. ಅಶ್ವಿನಿಯವರ ಫ್ಯಾನ್ಸ್ ಬಂದಿದ್ರು ಕೂಡ ಪ್ರಶ್ನೆ ಕೇಳಿದ್ದೆಲ್ಲವೂ ಗಿಲ್ಲಿ ಬಗ್ಗೆನೇ. ಇದನ್ನೆಲ್ಲ ನೋಡಿದರೆ ಗಿಲ್ಲಿ ಪಾಪ್ಯುಲಾರಿಟಿ ಏನಿದೆ ಅಂತ ನಮಗೆಲ್ಲ ಗೊತ್ತಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಕಾವ್ಯ ಅವರನ್ನು ನೋಡೋಕೆ ಬಂದಿದ್ದ ಫ್ಯಾನ್ಸ್ ಕೂಡ ಅದೇ ಥರ ಮಾಡಿದ್ರು. ಗಿಲ್ಲಿ 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 ಅಂತಲೇ ಗಿಲ್ಲಿ ಬಗ್ಗೆನೇ ಮಾತಾಡ್ತಾ ಇದ್ರು. ಇನ್ನು ಗಿಲ್ಲಿಗೆ ವೋಟ್ ಮಾಡಿ ಅಂತ ಹೊರಗಡೆಲ್ಲ ಜೋರಾಗಿ ಕ್ಯಾಂಪೇನ್ ನಡೀತಾ ಇದೆ. ಗಿಲ್ಲಿ ತಂದೆ ತಾಯಿ ಕೂಡ ಕ್ಯಾಂಪೇನ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಕಾವ್ಯ ಅವರು ಗಿಲ್ಲಿ ಫ್ಯಾನ್ಸ್ನ ಮೀಟ್ ಮಾಡೋದಕ್ಕೋಸ್ಕರ ಅಂತಾನೆ ಮಾಡಿದ ಸ್ಪೆಷಲ್ ಬ್ರೇಸ್ಲೆಟ್ ಎಷ್ಟು ಕ್ಯೂಟ್ ಆಗಿತ್ತಲ್ವಾ. ಇನ್ನು ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇರೋ ಗಿಲ್ಲಿ ಫ್ಯಾನ್ಸ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಅಲ್ವಾ. ಪ್ರೋಮೋನಲ್ಲಿರೋ ಝಲಕ್ ನೋಡಿದ್ರೇನೆ ಎಪಿಸೋಡ್ ಯಾವಾಗಪ್ಪ ನೋಡ್ತೀವಿ ಅಂತ ಅನ್ನಿಸ್ತಾ ಇದೆ. ಅಷ್ಟು ಜೋರಾಗಿದೆ ಗಿಲ್ಲಿ ಕ್ರೇಜ್. ಈ ಪ್ರೋಮೋ ನೋಡಿ ಗಿಲ್ಲಿ ಕ್ರೇಜು ಕರ್ನಾಟಕದಲ್ಲಿ ಮಾತ್ರ ಅಂತ ಅನ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಇನ್ಯಾರೂ ಇಲ್ಲ. ದೂರದಲ್ಲಿರೋ ನಲ್ಲಿ ಕೂಡ ಗಿಲ್ಲಿ ಕ್ರೇಜ್ ಜೋರಾಗಿದೆ. ಅಲ್ಲಿರೋ ಕನ್ನಡಿಗರು ಕೂಡ ಬಿಗ್ ಬಾಸ್ ನೋಡ್ತಾ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಗಿಲ್ಲಿಗೆ ವೋಟ್ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ಬರ್ತಾ ಇರೋ ಗಿಲ್ಲಿ ಅವರ ಫ್ಯಾನ್ಸ್ ಅಂತೂ ಗಿಲ್ಲಿ ಅವರ ಟ್ಯಾಟೂ ಹಾಕಿಸ್ಕೊಂಡು ಗಿಲ್ಲಿಯವ್ರ ಬಗ್ಗೆ ಒಂದಷ್ಟು ಸ್ಲೋಗನ್ಗಳನ್ನು ಬರ್ಕೊಂಡು ವೋಟ್ ಫಾರ್ ಗಿಲ್ಲಿ ಅನ್ನೋ ಮಾತುಗಳನ್ನು ಹೇಳ್ತಾ ಬಿಗ್ ಬಾಸ್ ಮನೆಗೆ ಗಿಲ್ಲಿ ಅವರನ್ನ ಮೀಟ್ ಮಾಡೋಕೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಪ್ರೋಮೋನ ನೋಡಿದ್ರೇ ಯಪ್ಪ ಎಂಥ ಕ್ರೇಜ್ ಗುರು. ಈ ಹಿಂದೆ ಬಿಗ್ ಬಾಸ್ ಮನೆಗೆ ಬಂದಿರೋ ಯಾವುದೇ ಕಂಟೆಸ್ಟೆಂಟ್ಗಳಿಗೆ ಇಂಥ ಒಂದು ಜನಪ್ರಿಯತೆ ಸಿಕ್ಕಿರಲಿಲ್ಲ. ಇದೇ ಮೊದಲು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೋಷಿಯಲ್ ಮೀಡಿಯಾನಲ್ಲಿ ಅಂತೂ ವಿನ್ನರ್ ಗಿಲ್ಲಿನೇ ಆಗಬೇಕು ಅಂತ ಸಿಕ್ಕಾಪಟ್ಟೆ ಕ್ಯಾಂಪೇನ್ಗಳು ನಡೀತಾ ಇದೆ. ಹಾಗೆ ಪ್ರತಿಯೊಬ್ಬರು ಕೂಡ 99 ವೋಟ್ಗಳನ್ನು ಮಾಡಿ ಗಿಲ್ಲಿನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. 100 ದಿನ ಬಿಗ್ ಬಾಸ್ ಮನೆಯೊಳಗಿದ್ದು ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳನ್ನು ಗೋಳು ಹಾಕೊಂಡು ಎಲ್ಲರ ಜೊತೆ ಮಸ್ತ್ ಮಜಾ ಮಾಡ್ಕೊಂಡಿದ್ದ ಗಿಲ್ಲಿ ಅವರು ಹೊರಗಡೆ ಇರೋ ಪ್ರತಿಯೊಬ್ಬ ಬಿಗ್ ಬಾಸ್ ಅಭಿಮಾನಿಗಳ ಫೇವ್ರೇಟ್ ಆಗಿದ್ದಾರೆ. ಇವರು ಗೆಲ್ಲದೆ ಹೋದರೆ ಬಿಗ್ ಬಾಸ್ ಶೋ ಅನ್ನೋದೇ ಫೇಕ್ ಆಗುತ್ತೆ ಅನ್ನೋದು ಗಿಲ್ಲಿ ಅವರ ಎಲ್ಲ ಫ್ಯಾನ್ಸ್ಗಳ ಅಭಿಪ್ರಾಯ. ಇನ್ನು ಫ್ಯಾನ್ಸ್ಗಳ ಈ ಪ್ರೀತಿ, ಫ್ಯಾನ್ಸ್ ಹಾಕ್ಸ್ಕೊಂಡಿರೋ ಟ್ಯಾಟು, ಫ್ಯಾನ್ಸ್ಗಳು ಕೂಗ್ತಾ ಇರೋ ಸ್ಲೋಗನ್ ಇದನ್ನೆಲ್ಲ ನೋಡಿ ಗಿಲ್ಲಿ ಅಂತೂ ಫುಲ್ಲು ಭಾವುಕರಾಗಿದ್ದಾರೆ. ನಾನೇ ಎಮೋಷ್ನಲ್ ಆಗಿಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ ಗಿಲ್ಲಿ. ಅಭಿಮಾನಿಯ ಕೈಯಲ್ಲಿ ತಮ್ಮ ಟ್ಯಾಟು ನೋಡಿದ ಮೇಲೆ ಅಂತೂ ಗಿಲ್ಲಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಹಾಗೆ ಈ ಪ್ರೀತಿನ ಪಡೆಯೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ರು ಅನ್ನೋ ಧನ್ಯತಾ ಭಾವ ಕೂಡ ಜಾಸ್ತಿ ಆಗಿದೆ. ಒಟ್ನಲ್ಲಿ ಗಿಲ್ಲಿ ಹೇಗೋ ಅವ್ರ ಫ್ಯಾನ್ಸ್ಗಳು ಕೂಡ ಹಾಗೆ ಗಿಲ್ಲಿ ಥರನೇ ತರಲೆ ತಮಾಷೆ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಅಂತೂ ಮಾಡ್ತಾನೆ ಇದ್ದಾರೆ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಗಿಲ್ಲಿ ಫ್ಯಾನ್ಸ್ ಜೊತೆ ಹೇಗೆಲ್ಲ ಇಂಟ್ರ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಅಂದರೆ ರಾತ್ರಿ 9:30 ಆಗೋವರೆಗೂ ಕಾಯಲೇಬೇಕು. ಇದನ್ನೆಲ್ಲ ನೋಡ್ತಾ ಇದ್ರೆ ಗಿಲ್ಲಿ ವಿನ್ನರ್ ಆಗೋದ್ರಲ್ಲಿ ಯಾವುದೇ ಸಂಶಯ ಅಂತೂ ಇಲ್ಲ. ಹಾಗೆ ನಿಮ್ಮ ಪ್ರಕಾರ ನಿಜವಾಗ್ಲೂ ಗಿಲ್ಲಿ ಅವರೇ ಗೆಲ್ತಾರಾ ಅಥವಾ ಬಿಗ್ ಬಾಸ್ ಫೈನಲ್ನಲ್ಲಿ ಏನಾಗಬಹುದು ಅನ್ನೋದನ್ನು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ.